ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚೇದ್ಮಷ್ಟಪತಿ ಚಮಹಿ ತನ್ನೋ ಐಶ್ವರ್ಯಲಕ್ಷ್ಮಿ ಪ್ರಚೋದಿತಿಲ್ಲ. ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಂಡು, ಮೊದಲನೇದಾಗಿ ಈ ಮಾಟಮಂತ್ರ ವಾಮಾಚಾರ. ಈ ಮಾಟಮಂತ್ರ ವಾಮಾಚಾರ ಪ್ರಯೋಗ ಆಗಿರುವಂಥವ್ರಿಗೆ ಒಂದು ಅದ್ಭುತವಾದಂಥ ಒಂದು ವಿಚಾರವನ್ನು ತಿಳಿಸ್ಕೊಡ್ತೀನಿ. ಅದು ಸಂಪೂರ್ಣವಾಗಿ ನಿವಾರಣೆ ಆಗಿಬಿಡುತ್ತೆ. ಗೊತ್ತಲ್ಲ, ಅದು ಯಾವ ರೀತಿ ಯಾವುದೊಂದು ಇದೋ ಅಂತ ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯ ಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ ಬಟನ್ ಒತ್ತಿ, ಮತ್ತು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫಾಲೋವನ್ನು ಮಾಡಿಕೊಳ್ಳಿ. ನೋಡಿ, ಈ ಮಾಟಮಂತ್ರ ವಾಮಾಚಾರ ಇದು ಸಣ್ಣ ಪ್ರಮಾಣದಲ್ಲೂ ಆಗಿರ್ಬೋದು, ದೊಡ್ಡ ಪ್ರಮಾಣದಲ್ಲೂ ಆಗಿರ್ಬೋದು. ಈ ಮಾಟಮಂತ್ರ ವಾಮಾಚಾರ ಪ್ರಯೋಗ ಅಂತಂದರೆ ಕೇವಲ ಹೋಗಿ ಸ್ಮಶಾನದಲ್ಲೇ ಮಾಡಿಸ್ಕೊಂಬರ್ತಾರೆ, ಸುಳ್ಳು. ಅದು ಕೂಡ ಮಾಡ್ತಾರೆ, ಇಲ್ಲ ಅಂತ ಹೇಳಲ್ಲ. ಆದರೆ ನೀವು ಕೆಟ್ಟದ್ದನ್ನು ಮಾಡೋದಕ್ಕೆ ನೀವು ಕಳ್ಳರಾಗಿ ಟ್ರೈನಿಂಗ್ ತೊಗೊಳ್ಳೇಬೇಕು ಅಂತ ಏನಿಲ್ಲ. ಅದೇ ರೀತಿ ಕೆಟ್ಟದ್ದನ್ನು ಮಾಡಬೇಕು ಅಂತಂದರೆ ಕೆಲವೊಂದಾರು ಅಮಾವಾಸ್ಯೆಯಲ್ಲಿ ಕೆಲವೊಂದಾರು ದೇವತೆಗಳು ಇರ್ತವೆ, ಕೆಲವೊಂದಾರು ಹಳ್ಳಿಗಳಲ್ಲಿ ಇರ್ತವೆ. ಆ ಒಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಕೆಲವೊಂದಾರು ಸಂಪ್ರದಾಯಗಳು ಅದನ್ನೆಲ್ಲ ಮಾಡ್ಬಿಟ್ಟು ಬಂತು ಅಂತಂದರೆ ಖಂಡಿತ ಅದು ಸಮಸ್ಯೆ ಆಗುತ್ತೆ ಅಂತ. ಅದನ್ನು ಕೂಡ ಮಾಟಮಂತ್ರ ವಾಮಾಚಾರ ಅಂತ ಹೇಳ್ತಾರೆ. ಈಗ ಏನು ಅಂತಂದರೆ ಕೆಲವೊಂದರ ಜನಕ್ಕೆ ಕ್ರೇಜು ಮಾಟಮಂತ್ರ ವಾಮಾಚಾರಕ್ಕೆ, ತುಂಬ ಡಿಸೆನ್ಸಿ. ನೀವು ನಂಬ್ತಿರೋ ಬಿಡ್ತಿರೋ, ಅವರು ಹೈಲಿ ಕ್ವಾಲಿಫೈಡ್ ಡಬಲ್ ಡಿಗ್ರಿ ಹೋಲ್ಡರು. ಅವರು ಕೂಡ ನಮ್ಮ ಹತ್ರ ಬಂದಿದ್ದರು. ಒಂದು ಒಳ್ಳೆ ದುಡ್ಡೆಲ್ಲ ಇದೆ ಹೊರಗಡೆ, ನನಗೆ ಹಿಂಗೆ ಏನೋ ಒಂದು ಸಮಸ್ಯೆ ಆಗಿದೆ, ಅವ್ರು ವಾಮಾಚಾರ ಮಾಡಿಬಿಡಿ, ಸಂಪೂರ್ಣವಾಗಿ ನಿರ್ಣಾಮ ಮಾಡಿಬಿಡಿ ಅಂತ ಬಂದಿದ್ರು. ನೋಡಿ, ಹೈಲಿ ಕ್ವಾಲಿಫೈಡ್. ನೀವು ನಂಬಲ್ಲ ಅಂತಿರಲ್ಲ, ಇದು ನಂಬೋದು ಬಿಡೋದು ಅವ್ರಿಗೆ ಬಿಟ್ಟಂಥದ್ದು. ಆದರೆ ಸಂಪೂರ್ಣವಾಗಿ ನೀವು ಅವ್ರನ್ನೇ ವಾರಣೆ ಇದು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ ಅವರು. ಹೈಲಿ ಯಾವ ಹುದ್ದೆ ಅಂತ ಹೇಳೋದು ಬೇಡ, ಯಾವ ಹೆಸರು ಅಂತದ್ದು ಬೇಕಾಗಿಲ್ಲ, ಬಂದು ನನಗೆ ಈ ಥರ ಮಾಡಿಕೊಡಿ ಅಂತ. ನಾನು ಆವಾಗ ಕೇಳಿದೆ, ಏನು ಸಮಸ್ಯೆ ಆಗಿದೆ, ನಿಮಗೇನು ಸಮಸ್ಯೆ ಬಗೆಹರಿದ್ರೆ ಸಾಕ್ತಾನೆ, ಅವನು ಏನಾದರೂ ನಿಮಗೇನು, ಬಿಡಿ, ತಲೆ ಕೆಡಿಸ್ಕೊಬೇಡಿ. ಇಲ್ಲ ಗುರುಗಳೇ, ನಮಗೆ ಮಾಟಮಂತ್ರ ವಾಮಾಚಾರ ಮಾಡಿ ನಾವು ಏನೂ ಇಂಪ್ರೂವ್ಮೆಂಟ್ ಆಗ್ತಾಯಿಲ್ಲ. ಅಟೆಂಡ್ರು ಕೂಡ ಒಂದು ಸೈಟ್ ತೊಗೊಂಡು ಮನೆ ಕಟ್ಟು ತುಂಬ ಚೆನ್ನಾಗಿದ್ದಾನೆ ನಮ್ಮ ಆಫೀಸಲ್ಲಿ. ನನ್ನ ಕೈ ಕಡೆ 5 ಜನ ಅಧಿಕಾರಿಗಳು ಬರ್ತಾರೆ, ಅವ್ರಿಗಿಂತ ಹೆಡ್ಡು, ಬಟ್ಟು ದುಡ್ಡಲ್ಲಿ ಝೀರೋ. ಹಿಂಗಾಗ್ಬಿಟ್ಟಿದೆ, ಏನು ಮಾಡಲಿ ತಿಳಿಸ್ಕೊಡಿ ನನಗೆ ಸಂಪೂರ್ಣವಾಗಿ ಮಾಟಮಂತ್ರ ವಾಮಾಚಾರದ ಪ್ರಯೋಗ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾಯಿಲ್ಲ ಅಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾಯಿಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಿದೆ. ಫೋನ್ ಮೇಲೆ ಫೋನು, ಮೆಸೇಜ್ ಮೇಲೆ ಮೆಸೇಜು. ಸಾಲದವರು ಹಿಂಸೆ ಕೊಡ್ತಾಯಿದ್ದಾರೆ, ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ ಅಂತಿದ್ದಾರೆ, ಕೇಸ್ ಹಾಕ್ತೀನಿ ಅಂತಾರೆ. ಏನು ಮಾಡೋದು ಗೊತ್ತಾಗ್ತಾಯಿಲ್ಲ ಗುರುಗಳೇ. ರಿಲೇಟಿವ್ಸ್ ಹತ್ರನೇ ಸಾಲ ಮಾಡಿಬಿಟ್ಟಿದ್ದೀನಿ ಅಂತ. ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂತಂದರೆ ಅಷ್ಟಲಕ್ಷ್ಮಿ ಅಂತ. ಈ ಅಷ್ಟಲಕ್ಷ್ಮಿ ಅಂತ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ, ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಆಗಿಬಿಡ್ತದೆ. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ, ಮೈಲಿಗೆ ಸುತ್ಕ ಗೀತ್ಕ, ವೆಜ್ಜು ನಾನ್ ವೆಜ್, ಜಾತಿ ಗೀತಿ, ದಿಕ್ಕು ಗಿಕ್ಕು ಆ ಥರದ್ದು ಏನಿಲ್ಲ. ಇಟ್ಟ ಕೆಲಸ ದೇವ್ರ ಮಲ್ಲಾರು ಇಡ್ಬೋದು, ಬೀರ್ನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಏನಿಲ್ಲ. ಪೂಜೆ ಮಾಡಲಿಲ್ಲ ಅಂತ ಕೂಡ ನಡೆಯುತ್ತೆ. ಜೊತೆಗೆ ಇನ್ನೊಂದೇನಂತಂದರೆ 6 ತಿಂಗಳಲ್ಲಿ ಅದು ಎಂಥದ್ದೇ ನಿಮ್ಮ ಸಾಲ ಸೋಲುಗಳಿತ್ತು ಅಂತ ನಿವಾರಣೆ. ಸೈಟ್ ತಗೊಬಿಡ್ತೀರಾ, ಮನೆ ಕಟ್ಟಿಲ್ಲ ಅಂತ ಮನೆ ಕಟ್ಟಿಬಿಡ್ತೀರಾ ನೀವು. ಅಲ್ಲ, ಈ ಒಂದು ವಿಶೇಷವಾದ ರಥಸಪ್ತಮಿ ಇದನ್ನು ನೀವು ತೊಗೊಂಡದ್ದು ಪ್ರತಿಷ್ಠಾಪನೆ ಮಾಡ್ತು ಅಂತಂದರೆ ಈ ಯಂತ್ರ 10ರಷ್ಟು ಪವರ್ ಆಗುತ್ತೆ ನಿಮಗೆ. ಬೇಗ 1 × 10 10 ಯಂತ್ರ ಇಟ್ಟು ನೀವು ಪೂಜೆ ಮಾಡಿದ್ರೆ ಎಷ್ಟು ಪವರ್ಫುಲ್ ಆಗುತ್ತೋ ಅಷ್ಟು ಪವರ್ಫುಲ್ ಆಗುತ್ತೆ. ಅದಕ್ಕೋಸ್ಕರ ಮಿಸ್ ಮಾಡ್ದೇ ಈ ಒಂದು ಅಷ್ಟಲಕ್ಷ್ಮಿ ಯಾರೇ ತೆಗೆದುಕೊಂಡಿಲ್ಲ ಅವರು ಈ ರಥಸಪ್ತಮಿ ದಿನ ಮುಂಚಿತವಾಗಿ ತೆಗೆದುಕೊಂಡು ಅದು ರಥಸಪ್ತಮಿ ದಿನ ಇದನ್ನ ಇಟ್ಟು ಪೂಜೆ ಮಾಡಿ. ಜೊತೆಗೆ ಯಾರು ಈ ರಥಸಪ್ತಮಿ ಒಳಗೆ ನೀವು ತಗೋತಿದ್ದೀರೋ ಅವ್ರಿಗೆ ಕರಂಗಾಳಿ ಮಾಲೆಯನ್ನು ಉಚಿತವಾಗಿ ಕೊಡ್ತೀವಿ ಅಲ್ಲ. ಇದು ವಿಶೇಷವಾಗಿ ಸರ್ಟಿಫೈಡ್ ಅಥವಾ ಒರಿಜಿನಲ್ ಸರ್ಟಿಫಿಕೇಟ್ ಇರುವಂಥದ್ದು ಉಚಿತವಾಗಿ ಕೊಡ್ತೀವಿ. ಈ ಸಪ್ರೇಟಾಗಿ ತೊಗೋತೀನಿ 2000-3000. ಇದು ಜಪ ಮಾಡಿ ಸಿದ್ಧಿ ಮಾಡಿರೋಂಥ, ನಾನೇ ನನ್ನ ಕೈಯಾರೆ ಜಪ ಮಾಡಿ ಪ್ರತಿಯೊಂದು ಮಾಲೆಯನ್ನು ಸಿದ್ಧಿ ಮಾಡಿಟ್ಟಿರೋವಂಥದ್ದು ಖಂಡಿತವಾಗ್ಲೂ ಕೂಡ ಸಿಗುತ್ತೆ. ಮಾಡ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ಒಂದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ ಆಗಿಬಿಟ್ಟಿದೆ ಗುರುಗಳೇ. ನಾನು ಏನು ಮಾಡಲಿ, ದುಡ್ಡಂತೂ ಹುಟ್ಟತಾನೇ ಇಲ್ಲ ಅಂತ. ಅದಕ್ಕೋಸ್ಕರ ನಾನು ಆಯಿತು, ನೀವು ತಲೆ ಕೆಡಿಸ್ಕೊಡಿ, ಧೈರ್ಯವಾಗಿರಿ ಅಂತ ಹೇಳ್ಬಿಟ್ಟು ನಾನು
ಏನು ಮಾಡಿದೆ ಅಂತಂದರೆ ಈ ಮಾಟ ಮಂತ್ರ ವಾಮಾಚಾರದ ದಿನ ಹಣಕಾಸು ಮಾಟ ಮಂತ್ರ ವಾಮಾಚಾರದಿಂದ ನಿಮ್ಗೆ ಆರೋಗ್ಯದ ಸಮಸ್ಯೆ ಆಗದೆ ಹಣಕಾಸಿನ ಸಮಸ್ಯೆ ಆಗ್ತಾಯಿತ್ತು ಅಂತಂದರೆ ನೀವು ಏನು ಸಿಂಪಲ್ಲಾಗಿ ಒಂದು ಕೆಲಸವನ್ನು ಮಾಡಿ. ಒಂದು ಅಮಾವಾಸ್ಯೆ ಹುಣ್ಣಿಮೆ ಅಥವಾ ಒಂದು ಒಳ್ಳೆಯ ಟೈಮಲ್ಲಿ ಒಂದು ತಟ್ಟೆಯಲ್ಲಿ ಕುಂಕುಮದ ಮೇಲೆ ಇದು ಏಕಾಕ್ಷಿಯನ್ನು ಇಟ್ಬಿಡಿ. ಗೊತ್ತಾಯ್ತಲ್ಲ, ಈ ಏಕಾಕ್ಷಿಯನ್ನು ಇಟ್ಟು ನಾನು ಒಂದು ಅದ್ಭುತವಾದ ಒಂದು ಮಂತ್ರ ಹೇಳ್ಕೊಡ್ತೀನಿ. ಗೊತ್ತಲ್ಲ, ಆ ಒಂದು ಮಂತ್ರವನ್ನು ನೀವು ಜಪ ಮಾಡಿಬಿಡ್ತು ಅಂತಂದರೆ ಖಂಡಿತವಾಗಲೂ ಕೂಡ ನಿಮ್ಗೆ ಎಂಥ ಮಾಟ ಮಂತ್ರ ಇತ್ತು ಅಂತಂದ್ರೂ ಕೂಡ ಹೊರಟೋಗ್ಬಿಡ್ತದೆ. ಇದು ಏಕಾಕ್ಷಿಯನ್ನು ಇಡಬೇಕು. ಒಂದು ನಿಂಬೆಹಣ್ಣು ತೊಗೋಬೇಕು, 3 ನಿಂಬೆಹಣ್ಣು, ತಟ್ಟೆ ಮೇಲೆ ಕುಂಕುಮದ ಮೇಲೆ ಏಕಾಕ್ಷಿ. ಇದು ಎಲ್ಲಿ ಸಿಗುತ್ತೆ? ನಮ್ಮ ಹತ್ರ ಸಿಗುತ್ತೆ. ಬೇಕು ಅಂತಂದರೆ ಹೊರಗಡೆ ಸಿಗ್ಬೋದು, ಎಲ್ಲಿ ಸಿಗುತ್ತೆ ನನಗೆ ಗೊತ್ತಿಲ್ಲ, ಬಟ್ ನಮ್ಮ ಹತ್ರ ಸಿಗುತ್ತೆ. ಇನ್ನು ಇಟ್ಬಿಟ್ಟು ಆ 1 2 3 4 ನಿಂಬೆಹಣ್ಣು, 4 ಒಂದು ನಿಂಬೆಹಣ್ಣು ತೊಗೋಬೇಕು. ಆ ಒಂದು ಮಂತ್ರವನ್ನು ಹೇಳಬೇಕು, ಹಿಂಗೆ ತಿರುಗಿಸ್ಬೇಕು. ಹಿಂಗೆ ಪವರ್ಫುಲ್ ಮಂತ್ರ. ಅದನ್ನು ಓಪನ್ ಆಗಿ ಪಬ್ಲಿಕಲ್ಲಿ ಹೇಳೋಕ್ಕಾಗಲ್ಲ. ಅದು ನಿಮ್ಮ ನಂತರ ಬಂತು ಅಂತಂದರೆ ಖಂಡಿತವಾಗ್ಲೂ ಕೂಡ ನಾನು ಮಿಸ್ ಮಾಡಲ್ಲ, ಹೇಳ್ಕೊಡ್ತೀನಿ. ನೋಡಿ, ಇದನ್ನು 9 ಸರಿ ಹಿಂಗೆ ನಿವಾಳಿಸಿ ಅಲ್ಲೇ ಇಡಬೇಕು. ಮತ್ತೆ 9 ಸರಿ ನಿವಾಳಿಸ್ಬೇಕು. ಮತ್ತೆ ಇನ್ನೊಂದು ನಿಂಬೆಹಣ್ಣು ತೊಗೊಂಡು ನಿವಾಳಿಸ್ಬೇಕು ನೀವು ಇದನ್ನು. ಆಮೇಲೆ ನೀವು ಅಮಾವಾಸ್ಯೆ ದಿನ ಮಾಡೋದು ತುಂಬ ಒಳ್ಳೆಯದು. ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲಿ ಅಥವಾ ಯಾವುದೋ ಸಿಕ್ಕಿಲ್ಲ ನಿಮ್ಗೆ ಅರ್ಜೆಂಟಾಗಿ ಆಗಬೇಕು ಅಂತ ನೀವು ಹುಟ್ಟಿದ ದಿನ ಬುಧವಾರನೋ ಸೋಮವಾರನೋ ಮಂಗಳವಾರನೋ ಅದನ್ನು ಮಾಡ್ಕೊಳ್ಳಿ. ನೈಟ್ ಮಾಡಿ 9 ಗಂಟೆ ಸೈಟ್ ನಿವಾಳಿಸಿ ಅದನ್ನಿಟ್ಟು ಆಮೇಲೆ ನೀವೇನು ಮಾಡಬೇಕು ಅಂತ ಅದನ್ನು ತೆಗೆದು ದೂರ ಎಸಿರಿ. ಈ ಮಂತ್ರ ಹೇಳಿದೆ ನೀವು ಅದನ್ನು ಮಾಡಿದ್ರೆ ಪ್ರಯೋಜನ ಆಗಲ್ಲ. ಮಂತ್ರ ಹೇಳಬೇಕು, ಈ ಏಕಾಕ್ಷಿಯನ್ನು ಹೇಳಬೇಕು. ನೋಡಿ, ಯಾರೇ ಏನೇ ಮಾಡಿ ನಾಳೆ ಒಬ್ರಿಗೆ ಇದೇ ಥರ ಹೇಳಿಬಿಟ್ಟು ವ್ಯಾಪಾರನೇ ಆಗ್ತಾ ಇರಲಿಲ್ಲ ಅವ್ರಿಗೆ. ಇದನ್ನು ಮಾಡಿದ್ರು ನೋಡಿ, ನೆಕ್ಸ್ಟ್ ಡೇ ನೈಟ್ ಮಾಡಿದರೆ 24 hours ಆಗಿಲ್ಲ, ನೆಕ್ಸ್ಟ್ ಡೇ ವ್ಯಾಪಾರಕ್ಕೆ ಜನ ಬಂದಿದ್ದಾರೆ. ತುಂಬ ಜನ ಬಂದಿದ್ದಾರೆ. ಬಂದರು ಇವತ್ತವರೆಗೂ ಜನ ಬರ್ತಾನೆ ಇದ್ದಾರೆ. ದಾವಣಗೆರೆಯಲ್ಲಿದ್ದಾರೆ ಅವರು. ದಾವಣಗೆರೆಯಲ್ಲಿ ಒಂದು ಪ್ರಾವಿಷನ್ ಸ್ಟೋರ್ ಇಟ್ಕೊಂಡು ಇವತ್ತು ಜನನೇ ಇಲ್ಲ. ದಿನಕ್ಕೆ 10,000 ವ್ಯಾಪಾರ ಆಗ್ತಾಯಿದ್ದಂಥವ್ರು 2,000 ವ್ಯಾಪಾರ ಆಗ್ತದೆ. ದೊಡ್ಡ ಅಂಗಡಿ 2-3 ಜನ ಕೆಲಸದವ್ರು ಇದ್ದಾರೆ, ಆಗ್ತಾಯಿಲ್ಲ ಗುರುಗಳೇ ಅಂತ. ಇವತ್ತು 3 ಜನ ಅಲ್ಲ, ಅದನ್ನೆಲ್ಲ ಮಾಡಿ ಸೂಪರ್ ಮಾರ್ಕೆಟ್ ಮಾಡೋವಂಥ ಒಂದು ಇವಾಗ ಏನು ಮಾಡ್ತಾಯಿದ್ದಾರೆ, ಅದು ಮಕ್ಳಿಗೆ ಹಾಕ್ಕೊಡ್ತಾ ಇದ್ದಾರೆ. ಅಂಥ ಒಂದು ಲೆವೆಲ್ಗೆ ಬಂದಿದ್ದಾರೆ. ದಿನಕ್ಕೆ 10 ಇವಾಗ 50,000 ರೂಪಾಯಿ ವ್ಯಾಪಾರ ಆಗ್ತಾಯಿದೆ. ಇದಕ್ಕೇನು ಹೇಳ್ತೀರ? ಆ ಒಂದು ಮಂತ್ರ, ಆ ಜೊತೆಗೆ ಆ ತಂತ್ರಗಳನ್ನೆಲ್ಲ ಮಾಡಿಬಿಡ್ತಂತ. ನಾನು ವಿಶೇಷವಾಗಿ ಆನ್ಲೈನ್ ಕ್ಲಾಸನ್ನು ಮಾಡ್ತಾಯಿದ್ದೆ. ಯಾವುದು ಅಂತಂದರೆ ಜನ ಮತ್ತು ಹಣ ವಶೀಕರಣ. ಈ ಅದ್ಭುತವಾದಂಥ ಈ ಒಂದು ತಂತ್ರವನ್ನು ತಿಳ್ಕೊತಂದರೆ ನಾನು ಯೂಟ್ಯೂಬಲ್ಲೂ ಕೂಡ ಎಲ್ಲೂ ಹೇಳಿಲ್ಲ. ಈ ಒಂದು ಹಣ ವಶೀಕರಣ ಜನ ವಶೀಕರಣದ ವಿಚಾರವನ್ನು ತಿಳ್ಕೊತು ಅಂತಂದರೆ ಎಷ್ಟು ಬೇಕಾದ ದುಡ್ಡು ನೀವು ಹುಡ್ಕೊಂಡಾಗಲ್ಲ, ಅದೇ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಅದಲ್ಲ, ಜನವಶೀಕರಣದ ಕೂಡ ನಾನು ಇದರಲ್ಲಿ ಹೇಳ್ಕೊಡ್ತೀನಿ. ಕೇವಲ ಪ್ರತಿನಿತ್ಯ 5 ನಿಮಿಷ ಈ ಒಂದು ಮಂತ್ರವನ್ನು, ನಾನು ಹೇಳುವಂಥ ಮಂತ್ರವನ್ನು 5 ನಿಮಿಷ ನಾನು ಹೇಳುವಂಥ ತಂತ್ರಕ್ಕೆ ನೀವು ಗಮನ ಕೊಡ್ತು ಅಂದರೆ ಸಾಕು, ನೀವು ಕೋಟ್ಯಾಧೀಶ್ವರರಾಗ್ತೀರ ಅಂತಲ್ಲ. ಅದನ್ನು ಪ್ರಾಕ್ಟಿಕಲ್ಲಾಗಿ ನಿಮ್ಮಾಗಿ ನೀವೇ ಮಾಡ್ಕೊಳ್ಳೋಂಥ ಒಂದು ಅದ್ಭುತವಾದಂಥ ಒಂದು ಶಕ್ತಿಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಆ ಆನ್ಲೈನ್ ಕ್ಲಾಸಿನ ಹೆಚ್ಚಿನ ಮಾಹಿತಿಯನ್ನು ನೀವು ಫೋನ್ ಮಾಡಿ, ಕರೆ ಮಾಡಿ ತಿಳ್ಕೊಳ್ಳಿ. ಇದು ಅದ್ಭುತವಾದಂಥ ಹಣ ಮತ್ತು ಜನವಶೀಕರಣದ ಒಂದು ಆನ್ಲೈನ್ ಕ್ಲಾಸ್. ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ ಅಂತಲ್ಲ. ಇದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಮತ್ತು ಯಾರಿಗೆ ಮಾಟ ಮಂತ್ರ ವಾಮಾಚಾರ ಪ್ರಯೋಗ ಆಗಿದೆಯೋ ಅದು ನಿವಾರಣೆ ಆಗಬೇಕು ಅಂತಂದರೆ ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ ಓಂ ಐಶ್ವರ್ಯ ಲಕ್ಷ್ಮೀ ನಮಃ ಅಂತ ಕಮೆಂಟ್ ಮಾಡಿ ಕಳಿಸಿ. ನಾನು ಸಂಕಲ್ಪವನ್ನು ಮಾಡ್ತೀನಿ, ತಂತ್ರವನ್ನು ಮಾಡಿ ಒಂದು ಸೇರಿ ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತದೆ. ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ. ಇನ್ನಷ್ಟು ವಿಚಾರ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ